ಇಷ್ಟವಿಲ್ಲದ ಸಾರು ಮಾಡಿದ ತಾಯಿ. ಸಂಜೆ 4 ಗಂಟೆ ಸಮಯ. ಸ್ಕೂಲ್ ಬೆಲ್ ಹೊಡಿತು, ಟಂಗ್ ಟಂಗ್ ಅಂತ. ಅಷ್ಟೇ, ಬುಜ್ಜಿ, ಬನ್ನು, ಚಿನ್ನು 3 ಜನನು ಸ್ಕೂಲಿಂದ ಹೊರಗಡೆ ಬರ್ತಾ ಇದ್ರು. ಆವಾಗ ಬನ್ನು ಅವನ ಹೊಟ್ಟೆಯಲ್ಲಿ ಕೈ ಇಟ್ಕೊಂಡು, ಅಬ್ಬಾ, ಇವತ್ತು ಎಷ್ಟೊತ್ತಿಗೆ ಸ್ಕೂಲ್ ಮುಗಿಯುತ್ತೆ ಅಂತ ನನ್ನ ಹೊಟ್ಟೆಯಲ್ಲಿ ಹಸಿವಲ್ಲಿ ಹುಳಗಳು ಓಡಾಡ್ತಿತ್ತು. ನಾನು ಕೂಡ ವಾಚ್ ನೋಡ್ತಾ ಇದ್ದೆ. ನಿನಗೆ ಯಾವಾಗ್ಲೂ ಹಸಿವಾಗಲ್ಲ, ಯಾವಾಗ ನೋಡಿದ್ರು ಟಿಫಿನೇ ನೋಡ್ತಾ ಇರ್ತೀಯ. ಪ್ರೇಯರಲ್ಲೇ ನೋಡ್ತಾ ಇದ್ದೆ ಅಲ್ವಾ, ಇವತ್ತು ನಿಮ್ಮಮ್ಮ ಏನ್ ಮಾಡ್ಕೊಟ್ಟಿದ್ದಾರೆ? ಇವತ್ತು ನಮ್ಮಮ್ಮ ಆಲೂಗಡ್ಡೆ ಬೋಂಡಾನು ಟೊಮೆಟೊ ಚಟ್ನಿ ಇಡ್ತೀನಿ ಅಂತ ಹೇಳಿದ್ರು. ಆಹಾ, ಅದನ್ನ ಆಲೋಚನೆ ಮಾಡಿದ್ರೇನೆ ನನ್ನ ಬಾಯಲ್ಲಿ ನಯಾಗ್ರಾ ಫಾಲ್ಸೇ ಬರ್ತಾ ಇದೆ. ಆವಾಗ ಬುಜ್ಜಿ ಅದನ್ ಕೇಳಿ, ನನಗೆ ಗೊತ್ತಿರುವ ಹಾಗೆ ಇವತ್ತು ನಮ್ಮಮ್ಮ ನನಗೆ ಚಿಕನ್ ಫ್ರೈ ಮಾಡಿ ಹಾಕಿರ್ತಾರೆ. ಇನ್ನು ಚಿಕನ್ ಇವತ್ತು ಸಂಡೇ ಅಲ್ವಲ್ಲ, ಯಾಕೆ ಸ್ಪೆಷಲ್ಲು? ಅದು ನಾನು ನಿನ್ನೆ ನಮ್ಮ ಅಮ್ಮನ ಜೊತೆ ಜಗಳ ಮಾಡಿದೆ. ಯಾವಾಗ ನೋಡಿದ್ರು ಬೇಳೆ ಸಾಂಬಾರೇ ಮಾಡ್ತೀಯ, ನನಗೆ ಚಿಕನ್ ಪಕೋಡ ಬೇಕು ಅಂತ. ಅದಕ್ಕೆ ನಮ್ಮಮ್ಮ ಇವತ್ತು ನನಗೋಸ್ಕರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ನನಗೆ ಕೊಟ್ಟ ಮಾತನ್ನ ತಪ್ಪಲ್ಲ ಉಳಿಸ್ಕೋತಾರೆ. ಇವತ್ತು ನನ್ನ ಮನೆಗೆ ಹೋದಂಗೆ ಚಿಕನ್ ವಾಸನೆ ಬರ್ತಾ ಇರ್ತದೆ. ಆ ಲೆಗ್ ಪೀಸ್ ನಂದು. ಏ ಬುಜ್ಜಿ, ನೀನು ಲಕ್ಕಿ ಕಣೆ. ನನಗೂ ಕೂಡ ನಾಳೆ ಒಂದು ಲೆಗ್ ಪೀಸ್ ತರ್ತೀಯಾ ಪ್ಲೀಸ್ ಕಣೆ? ನಿನಗೆ ಲೆಗ್ಗೂ ಇಲ್ಲ ಗಿಗ್ಗೂ ಇಲ್ಲ, ನನಗ್ ಬೇಕಲ್ವಾ, ನಾನ್ ತಿನ್ಬೇಕಲ್ವಾ. ಸರಿ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ನಾವು ಕೂಡ ಹೊರಡ್ತೀವಿ. ನಮ್ಮಮ್ಮ ಯಾವ ಹುಲ್ಲಾಗ್ತಾರೋ ಏನೋ. 3 ಜನನು ಅವ್ರವ್ರ ಮನೆಗೆ ಹೋದ್ರು. ಬುಜ್ಜಿ ಗುಬ್ಬಚ್ಚಿ ಅಂತೂ ಚಿಕನ್ ಸಾರು ಕನಸ್ಕಂಡ್ಕೊಂಡೆ ಅಲ್ಲಿಂದ ಮನೆಗೆ ಹೋದ್ಲು. ಮನೆ ಗೇಟನ್ನ ಓಪನ್ ಮಾಡ್ಕೊಂಡು ಮನೆಯೊಳಗಡೆ ಹೋದಾಗ ಅಡ್ಗೆ ಮನೆಯಿಂದ ಏನೋ ಬೇಯಿಸುವ ಶಬ್ದ ಬಂತು. ಅವಾಗ ಬುಜ್ಜಿ ಅವಳ ಬ್ಯಾಗನ್ನ ಸೋಫಾದಲ್ಲಿ ಬಿಸಾಕಿ ತುಂಬಾ ಜೋರಾಗಿ, ಅಮ್ಮ, ಹಸಿವಾಗ್ತಾ ಇದೆ, ಊಟ ಕೊಡಿ, ಊಟ ಕೊಡಿ. ಇವತ್ತು ನಮ್ಮ ಮ್ಯಾಥ್ಸ್ ಟೀಚರ್ ನನ್ನ ಮೂಳೆನ ತಿನ್ಬಿಟ್ರು. ನನಗೆ ತುಂಬಾ ಹಸಿವಾಗ್ತಿದೆ, ಊಟ ಕೊಡಿ ಮಾ. ಆವಾಗ ಟುನಿ ಅಡಿಗೆ ಮನೆಯಿಂದ, ಬಂದ ಮಗಳೇ, ಕೈಕಾಲ್ ಮುಖ ತೊಳ್ಕೊಂಬ, ಬಿಸಿ ಬಿಸಿ ಬಡಿಸ್ತೀನಿ. ಬುಜ್ಜಿ ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಹೋದ್ಲು. ವಾಸನೆ ಅದ್ಭುತವಾಗಿದೆ. ಫ್ರೈ ಮಾಡದ್ರ, ಸಾರ್ ಮಾಡದ್ರ? ಫ್ರೈಯೇ, ಮೊದ್ಲು ನಿನ್ ಮನೆಯೊಳಗೆ ಬಾ. ಬುಜ್ಜಿ ಅವಳ ಮನ್ಸಲ್ಲಿ, ಹಬ್ಬ, ಫ್ರೈ ಮಾಡಿದಾರಂತೆ. ಬನ್ನು ಹೊಟ್ಟೆ ಕಿಚ್ಚಲ್ಲಿ ಸಾಯ್ತಾನೆ. ಇವತ್ ನಂಗೆ ಹಬ್ಬನೇ. ಬುಜ್ಜಿ ಗುಬ್ಬಚ್ಚಿ ಮುಖ ತೊಳ್ಕೊಂಡು ಟೇಬಲಲ್ಲಿ ಕೂತು ತಟ್ಟೆನ ಮುಂದೆ ಇಟ್ಕೊಂಡ್ಲು. ಆವಾಗ ಟೋನಿ ಅಡಿಗೆ ಮನೆಯಿಂದ ಒಂದು ಪಾತ್ರೆನ ತಗೊಂಡ್ ಬಂದ್ಲು. ಆವಾಗ ಬುಜ್ಜಿಯ ದೃಷ್ಟಿ ಆ ಪಾತ್ರೆ ಮೇಲೇನೆ ಇತ್ತು. ಬಾ ಬುಜ್ಜಿ, ಕೂತ್ಕೋ. ಬಿಸಿ ಬಿಸಿ ಅನ್ನ, ಹಾಗೇನೆ ತುಪ್ಪ, ನೀನ್ ಕೇಳಿದ ಸ್ಪೆಷಲ್ಲು. ಬುಜ್ಜಿ ಉತ್ಸಾಹದಿಂದ ನೋಡ್ತಾ ಇದ್ಲು. ಆವಾಗ ಟೋನಿ ಗುಬ್ಬಚ್ಚಿ ಆ ಪಾತ್ರೆ ಮುಚ್ಚಳನ ತೆರೆದ್ಲು. ಆದ್ರೆ ಬುಜ್ಜಿ ಅಂದ್ಕೊಂಡ ಹಾಗೆ ಅದ್ರಲ್ಲಿ ಇದ್ದಿದ್ದು ಚಿಕನ್ ಫ್ರೈ ಅಲ್ಲ. ಅದಕ್ಕೆ ಬದಲಾಗಿ ಕೆಂಪಾಗಿ ಹಸಿರು ಬಣ್ಣದಲ್ಲಿ ಏನೋ ತರಕಾರಿ ಇತ್ತು. ಅದನ್ನ ನೋಡಿದ ಬುಜ್ಜಿ ಅವಳ ತಾಯಿಯ ಹತ್ತಿರ, ಅಮ್ಮ, ಇದೇನಮ್ಮ ಚಿಕನ್ ಸೀದೋಯ್ತಾ? ಯಾಕೆ? ಇದೇನು ಅಜ್ಜಿ ಚಿಕನ್? ಆವಾಗ ಟುನಿ ಆ ಸಾರಾಕಿ, ಚಿಚ್ಚು, ಇದು ಚಿಕನ್ ಅಲ್ಲ, ಹಾಗಲ್ಕಾಯಿ ಬೆಲ್ಲ ಹಾಕಿ ಮಾಡಿದೀನಿ. ಹೊಟ್ಟೆಯಲ್ಲಿರುವ ಹುಳಗಳೆಲ್ಲ ಸತ್ತೋಗುತ್ತೆ. ಇದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಬುಜ್ಜಿಗೆ ಅದನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಅವಳು ಇದ್ದಕ್ಕಿದ್ದಂತೆ ಪಾತಾಳದೊಳಗಡೆ ಬಿದ್ದ ಹಾಗೆ ಅವಳಿಗಿತ್ತು. ಆವಾಗ ಬುಜ್ಜಿ ಆ ತಟ್ಟೆನ ಸ್ವಲ್ಪ ದೂರ ಇಟ್ಟು ಅವಳ ತಾಯಿ ಹತ್ತಿರ ಕೋಪದಿಂದ, ಏನು ಇದು ಹಾಗಲ್ಕಾಯ? ನೀನ್ ನನ್ ಜೊತೆ ಆಟ ಆಡ್ತಿದೀಯಮ್ಮ. ನಿನ್ನೆ ತಾನೇ ನನಗೆ ಇವತ್ತು ನೀವು ಚಿಕನ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರಿ. ನಾನು ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕೂಡ ಹೆಮ್ಮೆಯಿಂದ ಹೇಳ್ಕೊಂಡೆ. ಇವಾಗ ಈ ಕೈನ ನನಗ್ ಕೊಡ್ತೀಯಾ? ಬುಜ್ಜಿ, ನೀನು ಚಿಕನ್ ಕೇಳ್ದೆ ಅಂತ ತಗೊಂಬರ್ಲಿಕ್ಕೆ ನಾನು ಟೌನಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಚಿಕನ್ ಅಂಗಡಿ ಎಲ್ಲ ಮುಚ್ಚಿತ್ತು. ಮೊನ್ನೆ ನಿಂಗೆ ಹೊಟ್ಟೆ ನೋವು ಬೇರೆ ಬಂತಲ್ವಾ, ಡಾಕ್ಟ್ರು ಕೂಡ ಹೇಳಿದ್ರಲ್ವಾ, ಕೈ ವಸ್ತು ತಿಂದ್ರೆ ಹೊಟ್ಟೆಯಲ್ಲಿ ಹುಳ ಎಲ್ಲ ಸತ್ತೋಗುತ್ತೆ ಅಂತ. ಇದು ಕೈ ಇರಲ್ಲ, ಸಿಹಿಯಾಗಿರುತ್ತೆ, ತಿನ್ನು. ಆವಾಗ ಬುಜ್ಜಿ ಅಳುತ್ತಾ, ನನಗೆ ಬೇಡ. ನೀನ್ ಬೆಲ್ಲ ಹಾಕು, ಸಕ್ಕರೆ ಹಾಕು, ಜೇನ್ ಹಾಕು. ಅದು ಹಾಗಲ್ಕಾಯಿ ತಾನೆ, ಅದು ಕೈಯಾಗಿಯೇ ಇರೋದು. ನಿನಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ನನಗಿದು ಬೇಡ, ನಾನ್ ತಿನ್ನಲ್ಲ, ನೀನೇ ತಿನ್ನು. ಏನ್ ಬುಜ್ಜಿ ಹಾಗೆ ಮಾತಾಡ್ತಿದೀಯಾ? ನಿನ್ ಮೇಲೆ ನನ್ಗೆ ಪ್ರೀತಿ ಇಲ್ವಾ? ನಿನಗೋಸ್ಕರ ತಾನೇ ಕಷ್ಟಪಟ್ಟು ಮಾಡಿದ್ದು. ನಿಮಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಪಕ್ಕದ ಮನೆ ಚಿಚ್ಚು ಆಂಟಿ ನೋಡ್ದ, ಅವರ ಮಗನಿಗೋಸ್ಕರ ಬಜ್ಜಿ ಎಲ್ಲ ಮಾಡ್ಕೊಡ್ತಿದ್ದಾರೆ. ಹಾಗೇನೆ ಅನ್ನೋದು ಅಮ್ಮ ಕೂಡ ಸ್ವೀಟ್ ಎಲ್ಲ ಮಾಡ್ಕೊಡ್ತಿದ್ದಾರಂತೆ. ಆದ್ರೆ ನೀನು ನನಗೋಸ್ಕರ ಏನ್ ಮಾಡ್ತೀಯ? ನಾನ್ ನಿನ್ ಮಗಳಲ್ವಾ, ಅಥವಾ ನನ್ನ ದತ್ತಿಗೆ ಎಲ್ಲಿಂದಾದ್ರೂ ಎತ್ಕೊಂಡ್ಬಂದ? ಬುಜ್ಜಿ ಹೇಳಿದ ಆ ಮಾತಿಗೆ ಟುನಿಯ ಕಣ್ಣಿಂದ ಕಣ್ಣೀರು ಬಂತು. ಬುಜ್ಜಿ, ಅಮ್ಮ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಲ್ವಾ? ನೋಡ್ಕೊಂಡು ಮಾತಾಡು.
ಆ ಬನ್ನುಗೆ ಅವ್ರ ತಾಯಿ ಬಜ್ಜಿ ಮಾಡ್ಕೊಟ್ರೆ ಬನ್ನು ಹೇಗಿದ್ದಾನೆ, ಆರೋಗ್ಯವಾಗಿದ್ದಾನ? ಇಲ್ಲ ಅಲ್ವಾ, ದಪ್ಪಕ್ಕೆ ಇದ್ದಾನೆ. ಸ್ವಲ್ಪ ದೂರ ನಡೆದ್ರೂ ಅವನಿಗೆ ಸುಸ್ತಾಗುತ್ತೆ. ನೀನ್ ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಟ್ರೆ ನಾನು ಕೂಡ ಎಲ್ಲ ತಿಂದು ಬನ್ನು ರೀತಿ ಆದ್ರೂ ಕೂಡ ಪರವಾಗಿಲ್ಲ, ನಾನು ಆರೋಗ್ಯವಾಗಿಯೇ ಇರ್ತೀನಿ. ನಾನು ಇದನ್ನೆಲ್ಲ ತಿನ್ನೋದಿಲ್ಲ. ನನಗಿಷ್ಟವಾಗಿದ್ದು ಮಾಡಿ ಕೊಟ್ರೆ ಮಾತ್ರ ನಾನು ತಿನ್ನೋದು. ಇದನ್ನೆಲ್ಲ ಎತ್ಕೊಂಡೋಗಿ. ಬುಜ್ಜಿ ತುಂಬಾನೇ ಕೋಪದಿಂದ ತಟ್ಟೆನ ಇನ್ನೊಂದ್ ಕಡೆ ತಳ್ಳಿ ಅವಳು ಗೋಡೆನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಸರಿ ಸರಿ ಆಯ್ತು, ಹಸಿವಾದಾಗ ಅದನ್ನೇ ನೀನೇ ತಿಂತೀಯ, ನಾನ್ ಬೇರೆ ಅಡಿಗೆ ಮಾಡೋದಿಲ್ಲ. ಟುನಿ ಕೋಪದಿಂದ ಅಡಿಗೆ ಮನೆಗೆ ಹೋದ್ಲು. ಆದ್ರೆ ಅವಳಿಗೂ ತುಂಬಾ ಬೇಜಾರಾಗ್ತಾನೆ ಇತ್ತು. ಪಾಪ ಮಗಳು ಕೇಳಿದನ್ನ ಅವಳಿಗೋಸ್ಕರ ಮಾಡಿಕೊಡಕ್ಕಾಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಲು. ಟುನಿನು ಊಟ ಮಾಡದೆ ಹಾಗೇನೆ ಕೂತ್ಕೊಂಡಿದ್ಲು. ಅರ್ಧ ಗಂಟೆ ಸಮಯ ಆಯ್ತು. ಬುಜ್ಜಿ ಇನ್ನೂ ಅಳ್ತಾನೆ ಇದ್ಲು. ಟುನಿ ಸೈಲೆಂಟ್ ಆಗಿದ್ಲು. ಆವಾಗ್ಲೇ ಟುನಿಗು ಬಚ್ಚಿಯ ಮನೆಗೆ ಬನ್ನಗಿಳಿ ಬಂದ. ಮನೆ ಹತ್ರ ಬರುವಾಗ ಗಾಳಿಯಲ್ಲಿ ಬರ್ತಾ ಇದ್ದ ಪರಿಮಳನ ನೋಡಿ ಅವನು ಸಂತೋಷದಿಂದ, ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇನೋ ಎಣ್ಣೆಯಲ್ಲಿ ಹಾಕಿ ತೆಗಿತಾ ಇರೋದು. ನಿಜವಾಗ್ಲೂ ಇದೇನೋ ಪಕೋಡ ವಾಸನೆ ಅನ್ಸುತ್ತೆ. ಇವ್ರ ಮನೇಲಿ ಇವತ್ತು ಪಾರ್ಟಿ, ಅದಕ್ಕೇನೆ ಪಕೋಡ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನು ತಕ್ಷಣ ಬುಜ್ಜಿ ಮನೆಯೊಳಗಡೆ ಹೋದ. ಅಲ್ಲೋ ಆಂಟಿ, ಏಯ್ ಬುಜ್ಜಿ, ಹಾಯ್, ಗುಡ್ ಈವ್ನಿಂಗ್. ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಆನಂದ ಕಣ್ಣೀರ? ಓ, ಚಿಕನ್ ನೋಡಿ ಎಮೋಷನಲ್ ಆಗಿದೀಯಾ? ಬುಜ್ಜಿ ಏನೇ ಉತ್ತರ ಕೊಡ್ಲೇ ಇಲ್ಲ. ಅವಳು ಕೋಪದಿಂದ ಬನ್ನುನ ಗುರಾಯಿಸಿದ್ಲು. ಬಾಬನ್ನು, ನಿನಗೂ ಕೂಡ ಆನಂದ ಬಾಷ್ಪ ಬರ್ಬೇಕಾ? ಅದೋ ಪ್ಲೇಟಲ್ಲಿ ಇದೆ ನೋಡು. ಬನ್ನು ಆ ಪ್ಲೇಟಲ್ಲಿ ಇರೋದನ್ನ ನೋಡಿ, ವಾವ್, ಏನಿದು ಕಪ್ಪಾಗಿದೆ? ಓಹೋ, ಪೆಪ್ಪರ್ ಚಿಕನ್. ತುನಿ ಆಂಟಿ, ನೀವು ಗ್ರೇಟ್. ನಂಗೋಸ್ಕರ ಕೊಟ್ಟಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್ ಆಂಟಿ. ಬುಜ್ಜಿ ಅಳೋದನ್ನ ನಿಲ್ಸಿ ಕೋಪದಿಂದ, ಹೌದು ಕಣೋ, ಪೆಪ್ಪರ್ ಚಿಕನ್ ನಿನ್ಗೋಸ್ಕರನೇ ಇಟ್ಟಿರೋದು. ನನ್ನದು ಕೂಡ ನೀನೇ ತಿನ್ನು, ತುಂಬಾ ರುಚಿಯಾಗಿರುತ್ತೆ, ತಗೊಳ್ಳೋ. ಅರೆ ಬುಜ್ಜಿ, ನನಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀಯಾ? ನೀನು ದೇವತೆ ಕಣೆ. ಆಂಟಿ, ಒಂದ್ ಸ್ಪೂನ್ ಕೊಡಿ, ನಾನು ರುಚಿ ನೋಡಿ ಹೇಳ್ತೀನಿ. ಆವಾಗ ಟುನಿ ನಗುತ್ತಾ, ಬೇಡ ಬನ್ನು, ಅದು ನಿಂಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ಫ್ರೈ ಅಂದ್ರೆ ನನಗೆ ಪ್ರಾಣ. ಹಾಗಂತ ಬುಜ್ಜಿನ ನೋಡಿ, ಅಪ್ಪ, ಬುಜ್ಜಿಗೆ ಹೊಟ್ಟೆ ತುಂಬಿದೆ, ಯಾಕೆ ವೇಸ್ಟ್ ಮಾಡ್ಬೇಕು? ಬನ್ನು ಬುಜ್ಜಿ ಹತ್ತಿರ ಇರುವ ತಟ್ಟೆನ ಅವನ್ ಪಕ್ಕ ಇಳ್ಕೊಂಡು ಅದರಲ್ಲಿರುವ ಅನ್ನ ಸಾರು ಮಿಕ್ಸ್ ಮಾಡಿ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡ. ಮೊದಲನೇ ತುತ್ತು ತಿಂದಾಗ ಅವನಿಗೆ ಏನೂ ಅನಿಸ್ಲೇ ಇಲ್ಲ, ನಗಡ್ತಾನೆ ಇದ್ದ. ಎರಡನೇ ತುತ್ತು ತಿಂದಾಗ ನಾಲಿಗೆಗೆ ಸ್ವಲ್ಪ ಕಹಿ ಗೊತ್ತಾಯ್ತು. ತಕ್ಷಣ ಮೂರನೇ ತುತ್ತು ತಿಂದ. ಅಷ್ಟೇ, ಈ ಸಲ ಕಹಿ ಅವನ್ ಗಂಟ್ಲು ತನಕ ಹೋಯ್ತು. ನಗಡ್ತಾ ಇದ್ದ ಬನ್ನುವಿನ ಮುಖದಲ್ಲಿ ಇವಾಗ ಏನೋ ಒಂದ್ ಗೊಂದಲ. ಪಾಪ ಅವನ್ ಮುಖನೇ ಬಾಡಿ ಹೋಯ್ತು. ಬಾಯಲ್ಲಿರೋದನ್ನ ಉಗ್ಯಕ್ಕೂ ಕೂಡ ಆಗದೆ, ಏನಾಯ್ತು ಬನ್ನು, ಚೆನ್ನಾಗಿದೀಯಾ? ಆವಾಗ ಬನ್ನು ಪಾಪ ಜೋರಾಗಿ ಕಿಚ್ಚಾಡ್ಕೊಂಡು, ಅಯ್ಯೋ, ನಾನು ಸತ್ತೋದೆ. ಇದರ ರುಚಿ ಏನು ಹೀಗಿದೆ? ಆಂಟಿ, ಇದು ಚಿಕನ್ ಅಲ್ಲ, ಇದರ ರುಚಿ ಬೇರೆ ರೀತಿ ಇದೆ. ಇದರಲ್ಲಿ ಏನ್ ಹಾಕಿದೀರಾ ಆಂಟಿ? ಎಲ್ಲಾದ್ರೂ ಬೇವಿನ ಎಲೆ ಹಾಕ್ಬಿಟ್ರಾ? ಬನ್ನು ಹುಚ್ಚನ ತರ ಅಲ್ಲೇ ಕುಣಿತಾ ಇದ್ದ. ನೀರಿಗೋಸ್ಕರ ಹುಡುಕ್ತಾ ಇದ್ದ. ಅಯ್ಯೋ, ನೀರು ನೀರು, ವಾಟರ್ ಟ್ಯಾಂಕ್ ಎಲ್ಲಿದೆ? ನನ್ನ ಗಂಟ್ಲಲ್ಲಿ ಯಾರೋ ಮುಳ್ಳನ್ನು ಚುಚ್ಚಿದ್ದಾರೆ. ಬುಜ್ಜಿ, ನೀ ನನ್ಗೆ ಮೋಸ ಮಾಡಿದೀಯಾ. ಇದು ಪೆಪ್ಪರ್ ಚಿಕನ್ ಅಲ್ಲ, ಇದು ಪಾಯ್ಸನ್ ಚಿಕನ್. ಬುಜ್ಜಿ ಬನ್ನು ಆಡ್ತಾ ಇರುವ ಡ್ಯಾನ್ಸ್ ಅನ್ನ ನೋಡಿ ಕೋಪ ಎಲ್ಲಾನು ಬಿಟ್ಟು ಅವಳು ಜೋರಾಗಿ ನಗಾಡ್ತಾ ಇದ್ಲು. ಗೊತ್ತಾಯ್ತಾ? ಇದು ಪೆಪ್ಪರ್ ಚಿಕನ್ ಅಲ್ಲ, ಇದು ಹಾಗಲಕಾಯಿ ಚಿಕನ್. ನಾನ್ ತಿನ್ನೋದಿಲ್ಲ ಅಂತ ಇಟ್ಟಿದ್ದೆ, ನೀನೇ ಇಷ್ಟಪಟ್ಟು ತಿಂದೆ. ಟುನಿ ನಗುತ್ತಾ ನೀರ್ ತಗೊಂಡ್ ಬಂದು ಕೊಟ್ಲು. ಬನ್ನು, ತಗೋ ನೀರ್ ಕುಡಿ. ನಾನ್ ಹೇಳ್ದೆ ಅಲ್ವಾ ಅದು ಆಗಲ್ಕಾಯಿ ಅಂತ, ನೀನೇ ಕೇಳಿಸ್ಕೊಂಡಿಲ್ಲ. ಪಾಪ ಬನ್ನುಗಿಳಿ ಟುನಿ ಕೊಟ್ಟ ಆ ನೀರನ್ನ ಕುಡಿದು ಆವಾಗ ಉಸಿರಾಡ್ದ. ಆಗಲ್ಕಾಯಲ್ಲಿ ಯಾರಾದ್ರೂ ಸಾರ್ ಮಾಡ್ತಾರಾ? ಹಾಗೆ ಸಾರ್ ಮಾಡಿದ್ರು ಕೂಡ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ನೀವೇನಂದ್ರೆ ನನ್ ಮೇಲೆ ಮಾಡಿದ್ದೀರಾ? ಅಯ್ಯೋ, ಅಮ್ಮ ಮಗಳು ಸೇರಿ ಪ್ಲಾನ್ ಮಾಡಿ ನನ್ನ ಸಾಯಿಸ್ಬೇಕು ಅಂತ ಇದ್ದೀರಾ? ಇನ್ನು ನನಗೆ ಜಿಲೇಬಿ ಟೇಸ್ಟ್ ಕೂಡ ಗೊತ್ತಾಗಲ್ಲ. ಬನ್ನು ಮಾಡ್ತಾ ಇದ್ದ ಓವರಾಕ್ಷನ್ ನೋಡಿ ಟುನಿಗೂ ಬಚ್ಚಿ ಜೋರಾಗಿ ನಗಾಡ್ತಾ ಇದ್ಲು. ಬುಜ್ಜಿ ಕೂಡ ಅವಳ ಕೋಪನ ಮರೆತ್ಲು. ಸರಿ ಬನ್ನು, ನಿನ್ ಕಷ್ಟನ ನನ್ಗೆ ನೋಡಕ್ಕಾಗ್ತಿಲ್ಲ, ತಗೋ ಈ ಬೆಲ್ಲ ತುಂಡು ತಿನ್ನು. ಹಾಗೆ ಬನ್ನುಗೆ ಬೆಲ್ಲ ಕೊಟ್ಟಾಗ ಬನ್ನು ಬೆಲ್ಲ ತಿಂದು, ಅಬ್ಬಾ, ಇವಾಗಷ್ಟೇ ಸ್ವಲ್ಪ ಪರವಾಗಿಲ್ಲ. ಏ ಬುಜ್ಜಿ, ನೀನು ಅದೃಷ್ಟಶಾಲಿ ಕಣೆ. ಇದನ್ನ ತಿನ್ನದೆ ತಪ್ಪಿಸ್ಕೊಂಡೆ ಅಲ್ವಾ? ಆದ್ರೆ ನಿನಗೆ ಹಸಿವಾಗಲ್ವಾ? ಏನೋ ಮಾಡೋದು ಬನ್ನು, ಆದ್ರೆ ಈ ಸಾರಲ್ಲಿ ನಾನು ಹೇಗೆ ಊಟ ಮಾಡೋದು? ಟುನಿಗೂ ಬಚ್ಚಿ ಬುಜ್ಜಿ ಹತ್ತಿರ ಬಂದು, ಬುಜ್ಜಿ, ಸಾರಿ ಮಾ, ನಿನಗೆ ಇಷ್ಟ ಇಲ್ಲದಿದ್ರು ನಾನು ಅಡಿಗೆ ಮಾಡಿದೆ. ಆದ್ರೂ ನಿನ್ನ ಆರೋಗ್ಯಕ್ಕೋಸ್ಕರ ತಾನೇ ಮಾಡಿದ್ದು. ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಇದೆ, ತುಪ್ಪ ಇದೆ, ಉಪ್ಪಿನಕಾಯಿ ಕೂಡ ಇದೆ. ನಾವಿಬ್ರು ಸೇರ್ಕೊಂಡು ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡೋಣ.
ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣ ಬುಜ್ಜಿ ಆಸೆಯಿಂದ ನಿಜನಮ್ಮ? ತುಪ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ತೀರಾ? ಹಾಗಾದ್ರೆ ಈ ಹಾಗಲಕಾಯಿ? ಇದನ್ನ ನಾನ್ ತಿಂತೀನಿ. ನನ್ಗೆ ಹಾಗಲಕಾಯಿ ಅಂದ್ರೆ ಇಷ್ಟ ಅಲ್ವಾ? ನೀನು ಉಪ್ಪಿನಕಾಯಲ್ಲಿ ತಿನ್ನು. ನಾಳೆ ನಿನ್ನ ಚಿಕನ್ ಮಾಡ್ಕೊಡ್ತೀನಿ, ಪ್ರಾಮಿಸ್. ಥ್ಯಾಂಕ್ ಯು ಮಮ್ಮಿ. ನಾನ್ ನಿಮ್ನ ಬೈದು ಬಿಟ್ಟೆ. ನೀವು ನನ್ನ ಬೆಸ್ಟ್ ಮಮ್ಮಿ. ಆಂಟಿ, ನನಗೂ ಕೂಡ ಊಟ ಕೊಡ್ತೀರಾ? ಈ ಹಾಗಲಕಾಯಿ ತಿಂದು ನನ್ನ ಹೊಟ್ಟೆಯಲ್ಲಿರುವ ಹುಳಗಳೆಲ್ಲ ಸತ್ತೋಯ್ತು. ನಂಗೆ ಹಸಿವಾಗ್ತಾ ಇದೆ. ಉಪ್ಪಿನಕಾಯಲ್ಲಿ ನನಗೂ ಕೂಡ ಊಟ ಕೊಡಿ. ಇಬ್ರು ಕೂತ್ಕೊಳ್ಳಿ, ನಿಮ್ಮಿಬ್ರಿಗೂ ಊಟ ತರ್ತೀನಿ. ಟುನಿ ಗುಬ್ಬಚ್ಚಿ ಅನ್ನದಲ್ಲಿ ಮೊಸರಾಕಿ ಆಮೇಲೆ ಉಪ್ಪಿನಕಾಯಿನ ಇಟ್ಟು ಒಂದು ತುತ್ತು ಬುಜ್ಜಿಗೂ ಇನ್ನೊಂದು ತುತ್ತು ಬನ್ನುಗೂ ಕೊಟ್ಲು. ಅವಾಗ ಇಬ್ರು ಕೂಡ ಅದನ್ನ ತಿಂದೋಡಿ, ಆಹಾ, ಇದಲ್ವಾ ನಿಜವಾದ ರುಚಿ? ಆ ಹಾಗಲಕಾಯಿ ವಿಷ ರುಚಿ ಅಂದ್ರೆ ಇದೆ. ಇದು ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಆಂಟಿ, ನಮಗೆ ಊಟ ಹಾಕುವಾಗ ಕೂಡ ಕೈ ಹಾಗಲಕಾಯಿ ಹತ್ರ ಹೋಗದ ಹಾಗೆ ನೋಡ್ಕೊಳ್ಳಿ ಆಂಟಿ. ನಾಳೆ ನೀನ್ ಬರ್ಬೇಡ, ಚಿಕನ್ ಎಲ್ಲ ನಂದು ಕಣೋ. ಅದೆಲ್ಲ ಆಗೋದಿಲ್ಲ. ಇವತ್ತು ವಿಷ ತಿಂದು ನಾನು ರುಚಿ ನೋಡಿದೀನಿ ಅಲ್ವಾ, ನಾಳೆ ಅಮೃತನ ಕೂಡ ನಾನು ರುಚಿ ನೋಡ್ತೀನಿ. ಅದ್ರಲ್ಲೂ ನಂಗೆ ಭಾಗ ಬೇಕು. ಮಕ್ಳಿಬ್ರು ನಗಾಡ್ತಾ ಇದ್ರು. ಟುನಿ ಮಾತ್ರ ಮಕ್ಳಿಬ್ರು ತೃಪ್ತಿಯಿಂದ ತಿನ್ನೋದನ್ನ ನೋಡಿ ಸಂತೋಷ ಪಟ್ಲು. ಟುನಿ ಮಾತ್ರ ಆ ಹಾಗಲಕಾಯಿ ಸಾರ್ ಹಾಕೊಂಡೇ ಊಟ ಮಾಡದ್ಲು. ತಾಯಿ ಮಾಡೋ ಅಡಿಗೆಲಿ ಕೆಲವು ಸಮಯ ರುಚಿ ಇಲ್ದೇ ಇರ್ಬೋದು, ಆದ್ರೆ ತಾಯಿಯ ಪ್ರೀತಿ ಇಲ್ದೆ ಖಂಡಿತ ಇರಲ್ಲ. ಆ ವಿಷಯ ಬುಜ್ಜಿಗೆ ಅರ್ಥ ಆಯ್ತು. ಆದ್ರೆ ಬನ್ನಗಂತೂ ಹಾಗಲಕಾಯಿ ಅಂದ್ರೇನೆ ತುಂಬಾ ಡೇಂಜರ್ ಅನ್ನೋ ವಿಷಯ ಮನಸ್ಸಿನಲ್ಲಿ ರಿಜಿಸ್ಟರ್ ಆಯ್ತು. ಚಳಿಯಲ್ಲಿ ಟುನಿಯ ಮೀನ್ಸಾರು. ಗ್ರಾಮದಲ್ಲಿ ಟುನಿಗುಬ್ಬಚ್ಚಿ ಅಂದ್ರೆ ಸಾಕು, ಎಲ್ರೂ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಟುನಿ ಏನೇ ಅಡಿಗೆ ಮಾಡಿದ್ರು ತುಂಬಾ ರುಚಿಯಾಗಿರ್ತಿತ್ತು. ಟುನಿಯ ಮನೆ ಪಕ್ಕದಲ್ಲಿ ಚಿಚುಕಾಗಿಯ ಮನೆ ಇತ್ತು. ಚಿಚುಕಾಗಿ ಊರಿನಲ್ಲಿ ಎಲ್ಲರ ಹತ್ರನೂ ನನಗೆ ನಾನ್ ವೆಜ್ ನ ಕಂಡ್ರೆ ಇಷ್ಟನೇ ಇಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್ ಅಂತ ಹೆಮ್ಮೆಯಿಂದ ಎಲ್ಲರ ಹತ್ರನೂ ಹೇಳ್ಕೊಳ್ತಿದ್ಲು. ಆದ್ರೆ ನಿಜ ಏನು ಅಂದ್ರೆ ಚಿಚುಕಾಗಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಅವಳಿಗೆ ನಾನ್ ವೆಜ್ ಮಾಡೋದು ಬರಲ್ಲ, ಆದ್ರೆ ನಾನ್ ವೆಜ್ ತಿನ್ನೋದಂದ್ರೆ ತುಂಬಾ ಇಷ್ಟ. ಟುನಿ ಗುಬ್ಬಚ್ಚಿಯ ಅಡಿಗೆ ಚಿಚುಕಾಗಿನ ಹೇಗೆ ಟೆಂಪ್ಟ್ ಮಾಡ್ತೋ, ಚಿಚುಕಾಗಿ ಏನೆಲ್ಲ ಹೇಳಿ ಆ ನಾನ್ ವೆಜ್ ನ ಚೆನ್ನಾಗಿ ತಿಂದ್ಲೋ ಅನ್ನೋದೇ ಈ ಕತೆ. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಗುಬ್ಬಚ್ಚಿ ತನ್ನ ಮಗಳು ಬುಜ್ಜಿಗೋಸ್ಕರ ಚಿಕನ್ ಸಾರು ಮಾಡ್ತಾ ಇದ್ಲು. ಹೊರಗಡೆ ಒಲೆ ಕತ್ಸಿ ಒಂದ್ ಪಾತ್ರೆ ಇಟ್ಟು ಅದ್ರಲ್ಲಿ ಎಣ್ಣೆ ಉಯ್ದು ಮಸಾಲೆ ಎಲ್ಲಾನು ಹಾಕುವಾಗ ಬಂದ ಪರಿಮಳ ಚಿಚುಕಾಗಿಯ ಮನೆ ತನಕ ಹೋಯ್ತು. ಟುನಿ ಗುಬ್ಬಚ್ಚಿ ಚಿಕನ್ ಹಾಕೊಂಡು ಮನ್ಸಲ್ಲಿ, ಇವತ್ತು ಸಂಡೇ, ಬುಜ್ಜಿ ಮನೇಲೇ ಇರ್ತಾಳೆ, ಅವಳಿಗೋಸ್ಕರ ಬಿಸಿ ಬಿಸಿ ಚಿಕನ್ ಸಾರು ಮಾಡ್ಬೇಕು. ಬಿಸಿ ಬಿಸಿ ಅನ್ನ ಜೊತೆ ಚಿಕನ್ ಸಾರು ಹಾಕೊಂಡ್ ತಿಂದ್ರೆ ಅಬ್ಬಾ ಸ್ವರ್ಗನೇ ನೋಡಿದ ಹಾಗೆ ಇರುತ್ತೆ. ಬುಜ್ಜಿ ತುಂಬಾ ಸಂತೋಷ ಪಡ್ತಾಳೆ. ಹಾಗಂತ ಅನ್ಕೊಳ್ತಿದ್ದಾಗ ಈ ಕಡೆ ಚಿಚುಕಾಗಿ ಅವಳ ಮನೆಯಲ್ಲಿ ಭಕ್ತಿ ಹಾಡುಗಳನ್ನ ನೋಡ್ತಿದ್ಲು. ಆವಾಗ ಅವಳಿಗೆ ಚಿಕನ್ ಸಾರು ಸ್ಮೆಲ್ ಬಂತು. ಆ ಚಿಕನ್ ಸಾರು ಸ್ಮೆಲ್ ಬಂದಾಗ ಅವಳಿಗೆ ಹಸಿವು ಶುರುವಾಯ್ತು. ಅಬ್ಬಾ, ಏನಪ್ಪಾ ಇದು, ಈ ವಾಸನೆ ನನ್ನ ಭಕ್ತಿನ ಡಿಸ್ಟರ್ಬ್ ಮಾಡ್ತಾ ಇದೆ. ಇದು ನಾನ್ ವೆಜ್ ತರ ಇದೆ. ಖಂಡಿತ ಟುನಿ ಏನಾದ್ರೂ ನಾನ್ ವೆಜ್ ಮಾಡ್ತಾ ಇರ್ಬೋದು. ಇವತ್ ಭಾನುವಾರ ಅಲ್ವಾ, ಹೋಗಿ ಏನು ಅಂತ ನೋಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಮನೆ ಕಾಂಪೌಂಡ್ ಹತ್ರ ಬಂದು ಟುನಿನ ನೋಡಿ, ಏನ್ ಟುನಿ, ಏನ್ ಮಾಡ್ತಾ ಇದೀಯಾ? ಹೋಗೆ ಹೋಗೆ ನನ್ ಮನೆಯೊಳಗಡೆ ಬರ್ತಾ ಇದೆ. ಟುನಿ ನಗುತ್ತಾ, ಏನಿಲ್ಲ ಚಿಚು, ಇವತ್ ಭಾನುವಾರ ಅಲ್ವಾ, ಬುಜ್ಜಿಗೆ ಇಷ್ಟ ಅಂತ ಸ್ವಲ್ಪ ಚಿಕನ್ ಸಾರ್ ಮಾಡ್ತಾ ಇದ್ದೀನಿ. ಅದನ್ನ ಕೇಳಿ ಚಿಚುಕಾಗಿಗೆ ತುಂಬಾ ಆಸೆ ಆಯ್ತು. ಆದ್ರೆ ಹೊರಗಡೆ ತೋರಿಸ್ಕೊಳ್ದೆ, ಓ ಚಿಕನಾ, ಕೋಳಿನ ಸಾಯಿಸ್ಬಿಟ್ರಾ? ಅದ್ ಹೇಗ್ ಮನಸ್ ಬರುತ್ತಾ ನಿಮ್ಗೆ ಕೋಳಿನ ಸಾಯಿಸಕ್ಕೆ? ನನಗೆ ಈ ನಾನ್ ವೆಜ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಈ ವಾಸನೆ ಬರುವಾಗ ನನಗೆ ವಾಂತಿ ಬರೋ ಥರನೇ ಇದೆ. ಹೌದಲ್ವಾ, ನಿನಗೆ ನಾನ್ ವೆಜ್ ಇಷ್ಟ ಇಲ್ಲ ಅಲ್ಲ? ಸಾರಿ ಚಿಚು, ವಾಸನೆ ಆ ಕಡೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀನ್ ಇಲ್ಲಿ ಇರ್ಬೇಡ, ವಾಸನೆ ಜಾಸ್ತಿ ಬರುತ್ತೆ. ಅದನ್ನು ಕೇಳಿ ಚಿಚುಕಾಗೆ, ಇಲ್ಲ ಪರವಾಗಿಲ್ಲ, ಆ ಚಿಕನ್ ಸಾರು ವಾಸನೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮ ಅಜ್ಜ ಒಂದ್ಸಲ ಹೇಳಿದ್ರು. ನನ್ನ ದೇಹಕ್ಕೆ ಪ್ರೋಟೀನ್ ತುಂಬಾ ಮುಖ್ಯ, ಚಿಕನ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತೆ ನಮ್ಮ ಅಜ್ಜ ಆ ಕಾಲದಲ್ಲಿ ಎಲ್ಲ ಹೇಳಿದ್ರು. ಓ ಹೌದಾ, ಸರಿ ಸರಿ. ಟುನಿ ಎಲ್ಲ ಮಸಾಲೆನೂ ಹಾಕಿ ಖಾರ ಎಲ್ಲಾನು ಹಾಕಿ ಚಿಕನ್ನ ಕುದಿಸ್ತಾ ಇದ್ದಾಗ ಅದರ ವಾಸನೆಗೆ ಚಿಚ್ಚು ಕಂಟ್ರೋಲ್ ಮಿಸ್ ಆದ್ಲು. ಚಿಕನ್ ಬೆಂದಿದ್ಯಾ? ಅಂದ್ರೆ ಬೇಯಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ನಾನ್ ಕೇಳಿದೆ. ಬೆಂದಿದೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ. ಟುನಿ, ಏನ್ ಅಂದ್ಕೊಳ್ಳಿಲ್ಲ ಅಂದ್ರೆ ನಾನು ಅದ್ರಲ್ಲಿ ಉಪ್ಪು ಖಾರ ಚೆನ್ನಾಗಿದ್ಯಾ ಅಂತ ನೋಡ್ಲಾ? ಯಾಕಂದ್ರೆ ನಮ್ಮ ಡಾಕ್ಟರ್ ಹೇಳಿದ್ರು ನನಗೆ ಪ್ರೋಟೀನ್ ತುಂಬಾ ಮುಖ್ಯ ಅಂತೆ. ನಾನು ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಅಂತ ಸುಮ್ಮನೆ ಟೇಸ್ಟ್ ಮಾಡಕ್ಕೆ ಅಷ್ಟೇ. ಹಾಗಂತ ಹೇಳಿದಾಗ ಟುನಿ ನಗುನ ಕಂಟ್ರೋಲ್ ಮಾಡ್ಕೊಂಡು, ಪರವಾಗಿಲ್ಲ ಚಿಚು, ಬಂದು ಪೀಸ್ ಬೆಂದಿದ್ಯಾ ಅಂತ ಸ್ವಲ್ಪ ನೋಡು. ಚಿಚು ತಕ್ಷಣ ಹತ್ರ ಬಂದ್ಲು. ಟುನಿ 8 ಪೀಸ್ ಚಿಕನ್ ಹಾಕಿ ಚಿಕನ್ ಸಾರನ ಚಿಚುಗೆ ಕೊಟ್ಲು. ಆವಾಗ ಚಿಚು ಆ ಸಾರನ್ನು ನೋಡಿದ ತಕ್ಷಣ ಒಂದು ಚಿಕನ್ ಪೀಸ್ನ ತೆಗೆದು ಬಾಯಲ್ಲಿ ತಿಂದು
ಕಣ್ ಮುಚ್ಕೊಂಡು ಅವಳು ಸ್ವರ್ಗದಲ್ಲಿ ಇರೋ ತರ ಅಂದ್ಕೊಂಡು, ಹಬ್ಬ ಟೊನಿ, ಸುಮ್ನೆ ಅಲ್ಲ ನಿನ್ನ ಎಲ್ರು ಏನೋ ನಿನ್ ಕೈಯಲ್ಲಿ ಮ್ಯಾಜಿಕ್ ಶಕ್ತಿ ಇದೆ ಅಂತ ಹೇಳೋದು. ಈ ಚಿಕನ್ ಪೀಸ್ ಅಂತೂ ತುಂಬಾನೇ ಬೆಂದಿದೆ, ಚೆನ್ನಾಗಿದೆ. ಹಾಗಂತ ಹೇಳಿ ಚಿಚುಕಾಗೆ ಎಲ್ಲ ಸಾರು ಎಲ್ಲ ಚಿಕನ್ನ ತಿಂದ್ಲು. ಅವಳಿಗೆ ಇನ್ನೂ ತಿನ್ಬೇಕು ಅಂತ ಅನಿಸ್ತು. ಪರವಾಗಿಲ್ಲ ಚಿಚ್ಚು, ತಗೋ, ಬುಜ್ಜಿಗೆ ತಾನೆ, ನಾನು ಸ್ವಲ್ಪ ಇಟ್ಕೊಳ್ತೀನಿ. ಸರಿ ಸರಿ, ಏನಿಲ್ಲ, ಟೇಸ್ಟ್ಗೋಸ್ಕರನೇ, ಉಪ್ಪು ಸರಿಯಾಗಿ ಗೊತ್ತಾಗ್ಲಿಲ್ಲ ಅದಕ್ಕೆ. ಹಾಗೆ ಆ ದಿನ ಆ ಚಿಕನ್ ಸಾರು ಎಲ್ಲಾನು ಚಿಚುಕಾಗೇನೆ ತಿನ್ಲು. ಆಮೇಲೆ ಕೆಲವು ದಿನಗಳ ನಂತರ ಒಂದಿನ ಮಧ್ಯಾಹ್ನದ ಸಮಯ ಟುನಿಗುಬ್ಬಚ್ಚಿ ಮಾರ್ಕೆಟಿಂದ ಮಟನ್ ತಗೊಂಡ್ ಬಂದ್ಲು. ಮನೆ ಹೊರಗಡೆ ಆ ಮಟನ್ನ ಅವಳು ತೊಳಿತಾ ಇದ್ಲು. ಅವಾಗ ಚಿಚುಕಾಗೆ ಕಿಟಕಿಯಿಂದ ನೋಡಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಓ ಏನದೋ, ಇವತ್ತು ಟೊನಿ ಮಾರ್ಕೆಟಿಂದ ಮಟನ್ ತಗೊಂಡ್ ಬಂದಿದ್ದಾಳಾ? ಮಟನ್ ಅಂತೂ ತಿನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಆದ್ರೆ ಟೊನಿ ಹತ್ರ ಈ ಸಲ ಏನ್ ಹೇಳೋದು? ಮೊನ್ನೆ ಚಿಕನ್ ಬೇರೆ ತಿಂದೆ, ಪ್ರೋಟೀನ್ ಬೇಕು ಅಂತ ಹೇಳ್ದೆ. ಈ ಸಲ ಮಟನ್ಗೆ ಅದೇ ರೀತಿ ಹೇಳಿದ್ರೆ ಚೆನ್ನಾಗಿರಲ್ಲ. ಟೇಸ್ಟ್ ನೋಡ್ತೀನಿ ಅಂದ್ರೂ ಕೂಡ ಅವಳು ನಗಾಡ್ತಾಳೆ. ಅದಕ್ಕೋಸ್ಕರ ಬಿಟ್ಬಿಡ್ತೀನಾ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಒಂದು ಐಡಿಯಾ ಮಾಡಿದ್ಲು. ಅವಳು ಸೊಂಟ ಹಿಡ್ಕೊಂಡು ತುಂಬಾ ಸುಸ್ತಾಗಿರೋ ತರ ನಡೆಯಕ್ಕಾಗದೆ ನಡೀತಾ ಟುನಿಗುಬ್ಬಚ್ಚಿಯ ಮನೆ ಹತ್ತಿರ ಹೋಗಿ ನಿಂತ್ಕೊಂಡಿದ್ಲು. ಆವಾಗ ಟುನಿ ಹತ್ರ ಚಿಚುಕಾಗೆ, ಟುನಿ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ? ನನಗೆ ತಲೆಲ್ಲ ತಿರುಗಾಡ್ತಾ ಇದೆ, ಇಲ್ಲೇ ಬಿದ್ಬಿಡ್ತೀನೋ ಏನೋ ಗೊತ್ತಿಲ್ಲ. ಆವಾಗ ಟುನಿ ಸ್ವಲ್ಪ ಹೆದರ್ಕೊಂಡು, ಯಾಕೆ ಚಿಚು, ಏನಾಯ್ತು? ಸರಿ ಬಾ, ಕೂತ್ಕೋ, ತಗೋ ಈ ನೀರ್ ಕೊಡಿ. ಚಿಚುಕಾಗೆ ನೀರ್ ಕೊಡ್ದು ಅಲ್ಲೇ ಪಕ್ಕದಲ್ಲಿದ್ದ ಮಂಚದಲ್ಲಿ ಕೂತ್ಕೊಂಡ್ಲು. ಏನಂತ ಹೇಳೋದು ಟುನಿ, ಮೊನ್ನೆ ಡಾಕ್ಟರ್ ಹತ್ರ ಹೋಗಿದ್ನಾ, ಪ್ರೋಟೀನ್ ಕಮ್ಮಿ ಅಂತ ಹೇಳಿದ್ರು. ನಾನು ನಿನ್ನ ಹತ್ರ ಹೇಳಿದೆ ಅಲ್ವಾ, ಇವಾಗ ನನಗೆ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗಿದೆ ಅಂತೆ. ಕ್ಯಾಲ್ಸಿಯಂಗೆ ಏನ್ ತಿನ್ನೋದು ಅಂತ ಅರ್ಥ ಆಗ್ತಾ ಇಲ್ಲ. ಕ್ಯಾಲ್ಸಿಯಂ ತಿಂದಿಲ್ಲ ಅಂದ್ರೆ ಬೇಗ ಸತ್ತೋಗ್ತೀನಿ ಅಂದ್ರು ಡಾಕ್ಟರ್. ಹೌದಾ, ಇವಾಗ ಏನ್ ತಿನ್ಬೇಕು? ನಿನಗೆ ಗೊತ್ತಲ್ವಾ, ನಾನು ಪ್ಯೂರ್ ವೆಜಿಟೇರಿಯನ್, ನಾನ್ ವೆಜ್ ತಗೊಳ್ಳಲ್ಲ. ರೆಡ್ ಮೀಟು, ಅದರಲ್ಲಿ ಮೂಳೆ ಜಾಸ್ತಿ ಇರ್ಬೇಕಂತೆ. ಅದನ್ನ ತಿಂದ್ರೆ ಕ್ಯಾಲ್ಸಿಯಂ ತುಂಬಾ ಸಿಗುತ್ತೆ ಅಂತೆ. ಅಂದ್ರೆ ಅದೇ ಈ ಮಟನಲ್ಲೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅಂತೆ. ಆವಾಗ ಟುನಿ ನಗುತ್ತಾ, ಓ ಹೌದಾ, ಸರಿ ಸರಿ, ಏನ್ ಬೇಜಾರ್ ಮಾಡ್ಕೊಳ್ಬೇಡ. ಇವತ್ತು ನಾನು ಮಾರ್ಕೆಟಿಂದ ಮಟನ್ ತಗೊಂಡ್ ಬಂದಿದ್ದೀನಿ. ನಿನಗೆ ಬೇಗ ಮಟನ್ ಬೇಯಿಸಿ ಸಾರು ಮಾಡಿ ಕೊಡ್ತೀನಿ. ನೀನ್ ಇಲ್ಲೇ ಕೂತ್ಕೊಂಡಿರೋ, ಊಟ ಮಾಡು. ಆವಾಗ ನಿನ್ನ ಕ್ಯಾಲ್ಸಿಯಂ ಎಲ್ಲ ನಿನಗೆ ಸಿಗುತ್ತೆ, ನಿನ್ನ ಆರೋಗ್ಯನೂ ಬೇಗ ಗುಣ ಆಗುತ್ತೆ. ಆವಾಗ ಚಿಚುಕಾಗಿ ಸ್ವಲ್ಪ ಸಂಕೋಚದಿಂದ, ಅಯ್ಯೋ ಮಟನಾ, ಯಾಕೆ ಟುನಿ, ಪಾಪ ನಿನಗೆ ಬೇರೆ ಕಷ್ಟ. ನನಗಂತೂ ನಾನ್ ವೆಜ್ ತಿನ್ನೋದ್ರಲ್ಲಿ ಇಷ್ಟನೇ ಇಲ್ಲ. ಆದರೆ ಕ್ಯಾಲ್ಸಿಯಂ ಬೇಕಲ್ವಾ, ಇಲ್ಲಾಂದ್ರೆ ಒಂದು ವೇಳೆ ಸತ್ತೋದ್ರೆ ಅದಕ್ಕೋಸ್ಕರ ಬೇಕಾದರೂ ತಿಂತೀನಿ. ಸರಿ ಸರಿ, ಇಲ್ಲೇ ಕೂತ್ಕೊಂಡಿರೋ, ನಾನು ಬೇಗ ಮಾಡಿಕೊಡ್ತೀನಿ. ಹಾಗಂತ ಹೇಳಿ ಟುನಿ ಮಟನ್ ಸಾರು ಮಾಡ್ತಾ ಇದ್ಲು. ಚಿಚ್ಚು ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಸುಮ್ಮನೆ ಕೂರೋದನ್ನ ಬಿಟ್ಬಿಟ್ಟು ಸುಮಾರು ಸಲಹೆಗಳನ್ನ ಕೊಡ್ತಿದ್ಲು. ಟುನಿ, ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಜಜ್ಜಿ ಹಾಕಿದ್ಯಾ? ಹಾಕು, ಅದ್ ಹಾಕಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಕ್ತಾ ಇದ್ದೀನಿ. ಖಾರ ಎಷ್ಟು ಹಾಕ್ಬೇಕು? ಈ ಚಳಿಗೆ ಖಾರ ಜಾಸ್ತಿ ಇದ್ರೆ ಒಳ್ಳೇದೆ, ಸ್ವಲ್ಪ ಜಾಸ್ತಿನೇ ಹಾಕು. ಮಟನಲ್ಲಿ ಖಾರ ಉಪ್ಪೆಲ್ಲ ಜಾಸ್ತಿ ಇದ್ರೇನೆ ಸ್ವಲ್ಪ ಮುದ್ದೆಗೆ ಹಾಕೊಂಡು ತಿನ್ನಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಆವಾಗ ಟುನಿ ನಗುತ್ತಾ, ಸರಿ ಸರಿ ಚಿಚ್ಚು, ನಿನ್ಗೋಸ್ಕರ ಎಲ್ಲಾನು ಹಾಕ್ತೀನಿ. ಈ ಮಟನ್ ತಿಂದ ತಕ್ಷಣ ನನಗೆ ಇರುವ ಈ ರೋಗ ಎಲ್ಲಾನು ಹೋಗ್ಬಿಡ್ಬೇಕು. ನನಗೆ ಕ್ಯಾಲ್ಸಿಯಂ ಜಾಸ್ತಿನೇ ಬೇಕು ಅಲ್ವಾ, ಬೇಗ ತಿಂದು ಬೇಗ ಹುಷಾರಾಗಬೇಕು. ಆವಾಗಲೇ ಮನೆಗೋಗಿ ಏನಾದರೂ ವೆಜಿಟೇರಿಯನ್ ಮಾಡ್ಕೊಂಡು ತಿನ್ನಕ್ಕಾಗೋದು. ಸಾರು ಒಲೆಯಲ್ಲಿ ಕುದಿತಾ ಇತ್ತು. ಅದರ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಚಿಚಿಗೆ ಹಸುವು ತುಂಬಾ ಜಾಸ್ತಿ ಆಯಿತು. ಸಾರು ಕುದಿಯುವ ಶಬ್ದಕ್ಕೇನೆ ಗೊತ್ತಾಗ್ತಾ ಇದೆ. ಖಂಡಿತ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿರ್ಬೇಕು. ಆ ಖಾರನೂ ಚೆನ್ನಾಗಿ ಹಿಡ್ದಿರುತ್ತೆ ಅಲ್ವಾ? ಅಮ್ಮಯ್ಯ, ಈ ಮಟನ್ ತಿಂದು ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಸರಿಯಾದ್ರೆ ಅದೇ ಸಾಕು. ಅಡಿಗೆನೂ ಮುಗೀತು. ಟುನಿ ಬಿಸಿ ಬಿಸಿಯಾದ ಅನ್ನದ ಜೊತೆ ಬಿಸಿ ಬಿಸಿ ಮಟನ್ ಸಾರು ಹಾಕಿ ಚಿಚುಕಾಗಿಗೆ ತಿನ್ನಕ್ಕೆ ಕೊಟ್ಲು. ಅದರಲ್ಲೂ ಚಿಚುಕಾಗಿಗೆ ತುಂಬಾನೇ ಮೂಳೆಗಳು ಇರುವ ಪೀಸ್ನ ಹಾಕಿದ್ಲು. ದೇವ್ರೇ, ಟುನಿ, ನೀ ನನ್ನ ಪಾಲಿಗೆ ದೇವತೆ. ನಿನ್ನಿಂದಾನೆ ಇವಾಗ ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲಾನು ಸರಿಯೋಗೋದು. ಹಾಗಂತ ಹೇಳಿ ಚಿಚುಕಾಗೆ ಇಟ್ಟಿರುವ ಎಲ್ಲ ಮಟನ್ ಪೀಸಸ್ಗಳನ್ನ ಚೆನ್ನಾಗಿ ತಿಂದ್ಲು. ಮಧ್ಯ ಮಧ್ಯದಲ್ಲಿ ಸೂಪರ್ ಅಂತ ಹೇಳ್ಕೊಂಡ್ ಬೇರೆ ತಿಂತಾ ಇದ್ಲು. ಹಾಗೆ ಊಟ ಎಲ್ಲ ಮಾಡಿದ್ಮೇಲೆ ಚಿಚುಕಾಗಿ ಸಂತೋಷದಿಂದ, ಟುನಿ, ಇವಾಗ ನನ್ನ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲ ಸರಿಯಾಗಿತ್ತೆ ಅಲ್ವಾ? ನಾನು ಇಲ್ಲಿವರೆಗೂ ತುಂಬಾ ಸುಸ್ತಾಗಿದೆ, ಇವಾಗ ನೋಡು ತುಂಬಾ ಚುರುಕಾಗಿದ್ದೀನಿ. ಇನ್ನೊಂದು ವಾರಕ್ಕೊಂದ್ಸಲ ಈ ಮಟನ್ ತಿನ್ಲೇಬೇಕು ಅಷ್ಟೇ. ಅದಕ್ಕೇನಂತೆ ಚಿಚ್ಚು, ಮಟನ್ ತಗೊಂಡ್ ಬರುವಾಗ ಎಲ್ಲ ನಾನು ಕರಿತೀನಿ. ಹಾಗೆ ಇನ್ನು ಕೆಲವು ದಿನಗಳು ಹೋಯ್ತು. ಡಿಸೆಂಬರ್ ತಿಂಗಳು ಚಳಿ ತುಂಬಾನೇ ಜಾಸ್ತಿ ಇತ್ತು. ಒಂದಿನ ಟುನಿಗುಬ್ಬಚ್ಚಿ
ಮಾರ್ಕೆಟ್ಗೆ ಹೋಗಿದ್ಲು. ಅಲ್ಲಿ ಅವಳಿಗೆ ದೊಡ್ಡ ಮೀನ್ ಸಿಕ್ತು ಅಂತ ಅದನ್ನ ತಗೊಂಡ್ ಬಂದ್ಲು. ಮನೆ ಹೊರಗಡೆ ಮೀನನ್ನ ತೊಳಿಯಕ್ಕೆ ಇಟ್ಟು ಅಡಿಗೆಗೆ ರೆಡಿ ಮಾಡ್ತಾ ಇದ್ಲು. ಆವಾಗ ಟುನಿಗುಬ್ಬಚ್ಚಿಯ ಮಗಳು ಬುಜ್ಜಿಗುಬ್ಬಚ್ಚಿ ಕೂಡ ಅಲ್ಲೇ ಕೂತ್ಕೊಂಡು ಓದ್ತಾ ಇದ್ಲು. ಆವಾಗ ಚಿಚು ಕಿಟಕಿಯಿಂದ ನೋಡಿ, ಆಹಾ, ಇವತ್ತು ಟುನಿ ಮೀನ್ ತಗೊಂಡ್ ಬಂದಿದ್ದಾಳ. ಮೀನ್ ಸಾರು ಈ ಚಳಿಗೆ ಬಿಸಿ ಬಿಸಿಯಾಗಿ ತಿಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ, ಸ್ವರ್ಗದಲ್ಲಿ ಇರೋ ತರನೇ ಇರುತ್ತೆ. ಆದ್ರೆ ಮೀನನ್ನ ಏನಂತ ಕೇಳಿ ತಗೊಳ್ಳೋದು? ಮಟನ್ ಆಯ್ತು, ಚಿಕನ್ ಆಯ್ತು, ಮೀನ್ ನನ್ನ ಬಾ, ನನ್ನ ತಿನ್ನು ಅಂತ ಕರಿತಾ ಇದೆ. ಏನಾದ್ರೂ ಒಂದು ಮಾಡೋಣ ಹಾಗಂತ ಅನ್ಕೊಂಡು ಚಿಚುಕಾಗಿ ಅವಳ ಹಳೆಯ ಶಾಲ್ನ ತಗೊಂಡು ತಲೆ ಮೇಲೆ ಹಾಕೊಂಡು ಹೋದ್ಲು. ಟುನಿ ಟುನಿ, ಸ್ವಲ್ಪ ಬೆಂಕಿ ಕೊಡ್ತೀಯಾ? ನನ್ನ ಮನೇಲಿ ಬೆಂಕಿ ಪಟ್ನ ಇಲ್ಲ, ನೀರಲ್ಲಿ ಒದ್ದೆ ಆಗ್ಬಿಟ್ಟಿದೆ. ಯಾಕೆ ಚಿಚು, ಇಲ್ಲೇ ಬೆಂಕಿ ಇದೆ ಅಲ್ವಾ, ಬಾ ಇಲ್ಲೇ ಬಂದು ಕೂತ್ಕೋ. ಚಿಚು ಬಂದು ಬೆಂಕಿ ಹತ್ರ ಕೂತ್ಕೊಂಡ್ಲು. ಆದ್ರೆ ಅವಳ ದೃಷ್ಟಿ ಎಲ್ಲ ಮೀನ್ ಮೇಲೇನೇ ಇತ್ತು. ಅಮ್ಮ, ನಮ್ ಸ್ಕೂಲಲ್ಲಿ ಇವತ್ತೇನ್ ಕಾಮಿಡಿ ನಡೀತು ಗೊತ್ತಾ? ಇವತ್ತು ಬನ್ನು ಕ್ಲಾಸಲ್ಲಿ ಪಾಠ ತೆಗಿತಾ ಇರುವಾಗ್ಲೇ ನಿದ್ರೆ ಮಾಡ್ತಿದ್ದ. ನಿದ್ರೆಯಲ್ಲೇ ಮೀನ್ ಸಾರು ಅಂತ ಹೇಳ್ತಾ ಇದ್ನ. ಟೀಚರ್ ಬಂದು ಅವನ ನೆಪ್ಸಿ, ಏನೋ ಇಲ್ಲಿ ಮೀನ್ ಮಾರ್ತಾ ಇದೀಯಾ ಅಂತ ಕೇಳಿದ್ರು. ಆವಾಗ ಚಿಚುಕಾಗೆ, ಓ ಹೌದಾ, ಬನ್ನಿಗೆ ಮೀನ್ ಸಾರು ಅಂದ್ರೆ ಇಷ್ಟನಾ? ಅಷ್ಟ್ ಚೆನ್ನಾಗಿರುತ್ತಾ ಏನು ಈ ಮೀನು? ನಾನು ಇಲ್ಲಿವರೆಗೂ ಸ್ವಲ್ಪನೂ ತಿಂದಿದ್ದೇ ಇಲ್ಲ. ಅಯ್ಯೋ ಗೊತ್ತಿಲ್ವಾ ಚಿಚು, ಈ ಮೀನ್ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇವಾಗ್ಲೇ ಹುಳಿ ನೀರೆಲ್ಲಾನು ಹಾಕಿ ಅದರಲ್ಲಿ ಮಸಾಲೆ ಹಾಕಿ ಕುದಿತಾ ಇದೆ ನೋಡು ಸಾರು. ಇದನ್ನ ಬಿಸಿ ಬಿಸಿಯಾಗಿ ಅನ್ನದ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಗೊತ್ತಿಲ್ವಾ? ಆವಾಗ ಚಿಚು ತುಂಬಾ ಆಸೆಯಿಂದ, ಓ ಹೌದಾ, ನಮ್ಮ ಅಜ್ಜಿ ಹೇಳೋರು ಮೀನ್ ತಿಂದ್ರೆ ಕಣ್ಣಿಗೆ ಒಳ್ಳೇದಂತೆ. ಬರ್ತಾ ಬರ್ತಾ ನನಗೂ ಕೂಡ ಕಣ್ಣು ಸರಿಯಾಗಿ ಕಾಣಿಸ್ತಾನೇ ಇಲ್ಲ. ಬುಜ್ಜಿ, ಆ ಪುಸ್ತಕನ ಕೊಡು, ಅದರಲ್ಲಿರುವ ಅಕ್ಷರಗಳು ನನ್ನ ಕಣ್ಣಿಗೆ ಕಾಣಿಸುತ್ತಾ ಅಂತ ನೋಡ್ತೀನಿ. ಹಾಗಂತ ಹೇಳಿ ಪುಸ್ತಕ ತಗೊಂಡು ತಲೆ ಕೆಳಗಾಗಿ ಇಟ್ಕೊಂಡಿದ್ಲು. ಅದ ನೋಡಿದ ಬುಜ್ಜಿ, ಅತ್ತೆ, ತಲೆ ಕೆಳಗಾಗಿ ಇಟ್ಕೊಂಡಿದ್ದೀರಾ ಪುಸ್ತಕನ? ನೋಡಿದ್ಯಾ ಟುನಿ, ನನಗೆ ಪುಸ್ತಕ ಹೇಗೆ ಇಟ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ನನಗೆ ವಿಟಮಿನ್ ಎ ಬೇಕು, ಕಣ್ಣಿಗೆ ಬೇಕಾಗಿತ್ತಲ್ವಾ, ಅದಕ್ಕೆ ಏನ್ ಮಾಡೋದಂತ ಗೊತ್ತಿಲ್ಲ. ಆವಾಗ ಟುನಿ ಮನ್ಸಲ್ಲಿನ ಗೊತ್ತಾ, ಅದಕ್ಕೇನತ್ತೆ ಚಿಚು, ನಾನು ಮೀನ್ ಮಾಡ್ತಾ ಇದ್ದೀನಿ ಅಲ್ವಾ, ಇದ್ರಲ್ಲಿ ವಿಟಮಿನ್ ಎ ತುಂಬಾ ಜಾಸ್ತಿ ಇದೆ. ನೀನ್ ಇಲ್ಲೇ ಇರೋ, ನಾನು ಬೇಗ ಅಡಿಗೆ ಮಾಡಿ ಕೊಡ್ತೀನಿ, ತಿನ್ಬಿಟ್ಟು ಹೋಗು. ಅಯ್ಯೋ ನಿನಗೆ ಯಾಕೆ ಕಷ್ಟ? ಸರಿ ಬಲವಂತ ಮಾಡ್ತಾ ಇದೀಯಾ, ವಿಟಮಿನ್ ಎಗೋಸ್ಕರ ತಿಂತೀನಿ, ಇಲ್ಲಾಂದ್ರೆ ಈ ಮೀನ್ ಅಂದ್ರೆ ನಂಗೆ ಸ್ವಲ್ಪನೇ ಇಷ್ಟನೇ ಇಲ್ಲ. ಆಂಟಿ, ಆದ್ರೆ ನೀವು ವೆಜಿಟೇರಿಯನ್ ಅಲ್ವಾ? ನಾನ್ ವೆಜ್ ತಿಂದ್ರೆ ನಿಮಗೆ ಪಾಪ ಬರಲ್ವಾ? ಅದೆಲ್ಲ ಏನೂ ಇಲ್ಲ, ನೀರಲ್ಲಿ ತಾನೇ ಮೀನುಗಳು ಬೆಳೆಯೋದು, ಅಂದ್ರೆ ಮೀನುಗಳು ಕೂಡ ವೆಜಿಟೇರಿಯನೇ, ಅದಕ್ಕೆ ನಾನು ತಿನ್ಬೋದು. ಹಾಗೆ ಸ್ವಲ್ಪ ಸಮಯದಲ್ಲಿ ಮೀನ್ ಸಾರು ರೆಡಿ ಆಯ್ತು. ಬಿಸಿ ಬಿಸಿ ಅನ್ನದ ಜೊತೆ ಮೀನ್ ಸಾರು ಇದು ಚಿಚುಕಾಗಿಗೂ ಹಾಗೂ ಬುಜ್ಜಿಗೂ ಕೊಟ್ಲು ಟುನಿ. ಅವಳು ಕೂಡ ತಿನ್ನಕ್ಕೆ ಶುರು ಮಾಡಿದ್ಲು. ಚಿಚುಕಾಗೆ ಆ ಮೀನನ್ನ ಒಂದ್ ಪೀಸ್ ತಗೊಂಡು ತಿಂದು, ಆಹಾಹಾಹಾ, ಎಷ್ಟು ಸಾಫ್ಟ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲಾನು ಮೀನೊಳಗಡೆ ಹೋಗಿ ತುಂಬಾ ಚೆನ್ನಾಗಿದೆ. ಟುನಿ, ನಿಜವಾಗ್ಲೂ ನೀನ್ ನನ್ನ ಪಾಲಿಗೆ ದೇವತೆನೆ, ನನಗೆ ಏನೇನ್ ಬೇಕೋ ಎಲ್ಲಾನು ನೀನೇ ಮಾಡಿ ಕೊಡ್ತಾ ಇದೀಯ. ನನಗಂತೂ ಇದೆಲ್ಲ ಏನೂ ಮಾಡಕ್ಕೆ ಬರೋದೇ ಇಲ್ಲ. ಅಯ್ಯೋ ಆಂಟಿ, ಮೊದ್ಲು ನೀವು ತಿನ್ನಿ. ಹೌದೌದು, ತಿನ್ನುವಾಗ ಫೀಲಿಂಗ್ಸ್ ಬೇಡ. ನನಗೆ ಮೀನ್ ಸಾರಂದ್ರೆ ಇವಾಗ ತುಂಬಾ ಇಷ್ಟ. ಇದನ್ನ ತಿಂದು ನನ್ನ ಕಣ್ಣುದು ಪ್ರಾಬ್ಲಮ್ ಎಲ್ಲ ಸರಿಯಾದ್ರೆ ಸಾಕು, ನಾನು ಬೇಗ ಇದನ್ನ ತಿಂತೀನಿ. ಹಾಗಂತ ಹೇಳಿ ಬಿಸಿ ಬಿಸಿಯಾಗಿರುವ ಮೀನ್ ಸಾರು ಹಾಕೊಂಡು ಚಿಚುಕಾಗೆ ತುಂಬಾನೇ ಚೆನ್ನಾಗಿ ಅನ್ನನ ತಿಂದ್ಲು. ಅವಳಿಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಒಂದೊಂದು ದಿನ ಒಂದೊಂದು ಕಾರಣ ಹೇಳಿ ಟುನಿ ಮನೆಗೆ ಬಂದು ನಾನ್ ವೆಜ್ ತಿಂತಾ ಇದ್ಲು ಚಿಚುಕಾಗೆ. ಅವಳಿಗೆ ಅಡಿಗೆ ಮಾಡಕ್ ಬರಲ್ಲ, ಆದ್ರೆ ಟುನಿ ತರ ಒಬ್ಳು ಒಳ್ಳೆ ಗೆಳತಿ ಇದ್ರೆ ಸಾಕಲ್ವಾ, ಬೇಕಾಗಿದೆ ಎಲ್ಲಾನು ಚೆನ್ನಾಗಿ ತಿನ್ಬೋದು.